ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿದೆ ಇವತ್ತು. ಸೊ ಹಾಗಾಗಿ ಇನ್ನೇನು ಇಲ್ಲಿ ಇವತ್ತು ಕಾಂಪಿಟೇಷನ್ ನಡೀತಾ ಇರುತ್ತೆ ಮಕ್ಕಳದೆಲ್ಲನ. ಒಂದು ಕಡೆ ಕಾವೇರಿ ತುಂಬ ಟೆನ್ಷನಿಂದ ಇರ್ತಾಳೆ. ಅದು ಯಾಕೆ ಅಂತಂದರೆ ಅಲ್ಲಿ ಲೀಲಾ ಬೇರೆ ನೀನು ಇಲ್ಲಿಂದ ಸುಮ್ಮನೆ ತಪ್ಪಿಸ್ಕೊಂಡೋಗಿ ನಿನ್ನ ಪರವಾಗಿರೋ ಸಾಕ್ಷಿಗಳೆಲ್ಲ ಹುಡುಕು ಅಂತ ಹೇಳಿರ್ತಾಳಲ್ವ. ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಇಲ್ಲಿ ತರಕಾರಿಗಳು ಹೆಚ್ಚಿಬಿಟ್ಟು ಎಲ್ಲ ಪಾತ್ರೆ ಕದ್ಬಿಟ್ಟು ಕೆಳಗಡೆ ಹಾಕ್ತಾ ಇರ್ತಾಳೆ. ಅಲ್ಲಿ ಇನ್ನೊಬ್ರು ಅಡುಗೆ ಮಾಡ್ತಿರ್ತಾರಲ್ಲ, ಕಾವೇರಿ ನಿನಗೆ ಏನಾಗಿದೆ ಕಾವೇರಿ, ಯಾಕೆ ಈ ರೀತಿ ಮಾಡ್ತಾ ಇದೆಯಲ್ಲ, ಒಂದು ಗೊತ್ತಾಗ್ತಿಲ್ಲ, ಈ ಥರ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ. ಹಂಗಂದ ತಕ್ಷಣ ಕಾವೇರಿ ಇದ್ಕೊಂಡು ನನಗೇನಾಗಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಕೂಡ ಹೇಳ್ತಾಳೆ. ಆದರೂ ಕೂಡ ಅವಳು ತುಂಬ ಗಾಬರಿಯಿಂದ ಟೆನ್ಷನಿಂದ ಇರ್ತಾಳೆ. ಅಲ್ಲಿರೋರಿಗೆಲ್ಲ ತುಂಬ ಆಶ್ಚರ್ಯ ಆಗುತ್ತೆ, ಇದು ನಮ್ಮ ಕಾವೇರಿನ ಯಾಕೆ ಈ ರೀತಿ ಮಾಡ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂದರೆ ದಿನ ಒಂದು ಟೆನ್ಷನ್ಸ್ ಅಂತ ಇದ್ದೇ ಇರುತ್ತೆ ಅವಳಿಗೆ, ಆದರೆ ಇವತ್ತು ಬೇರೆ ಟೆನ್ಷನ್ನೇ ಇದೆ ಅವಳಿಗೆ. ಸೊ ಹಾಗಾಗಿ ಇನ್ನು ತರಕಾರಿಗಳೆಲ್ಲ ಎತ್ತಾಕ್ತೀನಿ ಬಿಡಕ್ಕ ನಾನು ಅಂತ ಹೇಳ್ಬಿಟ್ಟು ಅವಳೇ ಎತ್ತಾಕ್ತಾಳೆ. ಆ ಎಮ್ಮೆ ಇನ್ನೊಬ್ಬ ಎಮ್ಮೆ ಇದ್ಕೊಂಡು ತರಕಾರಿಯನ್ನು ಎತ್ತಾಕೋದು ಬೇಡ ಕಾವೇರಿ, ನಾನು ತೊಗೊಳ್ತೀನಿ, ಅದೇನು ಪ್ರಾಬ್ಲಮ್ ಅಂತ ಹೇಳು ಅಂತ ಹೇಳಿ ಕೇಳಿದಾಗ ಏನಿಲ್ಲ ಅಕ್ಕ, ನಾನು ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಇನ್ನು ಇನ್ನೊಂದು ಕಡೆಯಲ್ಲಿ ರಾಣಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾಳೆ. ಅವಳ ಕಾಳಿ ಕೂಡ ಏಟಾಗಿರುತ್ತೆ. ಆದರೂ ಕೂಡ ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕು ಅಂತ ಹೇಳ್ಬಿಟ್ಟು ಇನ್ನು ಫ್ರೆಂಡ್ ಇರ್ತಾನಲ್ವ ಬಾಲ, ಖರ್ಚಿಪೆಲ್ಲ ಕಟ್ಟಿ ರೆಡಿ ಮಾಡಿರ್ತಾನೆ ಕಾಲ. ಸೊ ಭಾಗವಹಿಸಿ ನಿಂತಿರ್ತಾರೆ. ಇನ್ನು ಇವಾಗ ಎಲ್ಲರನ್ನ ಲೈನಿಗೆ ನಿಲ್ಲಿಸ್ಬಿಟ್ಟು ಎಲ್ಲರೂ ರೆಡಿ ಮಕ್ಕಳ ಅಂತೇಳಿ ಕೇಳ್ತಾರೆ. ಕೇಳ್ಬಿಟ್ಟು ಇನ್ನು ಡ್ರಿಲ್ ಮಾಸ್ ಇರ್ತಾರಲ್ವ, ಅವರು ಹೇಳ್ದಂಗೆ ನಡ್ಕೋಬೇಕಲ್ವ, ಅದೇನು ರೂಲ್ಸ್ ಇದೆಯೋ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಿಂತ್ಕೊಂಡಿರ್ತಾರೆ. ನಿಂತ್ಕೊಂಡಿದ್ಮೇಲೆ ಇನ್ನು ಸ್ಟ್ರೈಟಾಗೆ ರೆಡಿ ಮಕ್ಕಳ ಅಂತೇಳಿ ಎಲ್ಲ ಇನ್ನು ರೆಡಿ ಅಂತ ಹೇಳ್ತಾರೆ. ಅವರು ಕೂಡ ಎಲ್ಲ ರೆಡಿ ಆಗ್ತಾರೆ. ಲೋಹಿತ್ಗೆ ರಾಣಿ ಗೆಲ್ಲಲ್ಲ ಅಂತ ಅಂದ್ಕೊಂಡಿರ್ತಾಳೆ, ಏಕೆಂದರೆ ಅವಳಿಗೆ ಕಾಲು ತುಂಬ ಏಟಾಗಿದೆಯಲ್ಲ, ಅದಕ್ಕೋಸ್ಕರ. ಇನ್ನು ರೆಡಿ ಅಂದ ತಕ್ಷಣ ಎಲ್ಲರೂ ಕೂಡ ಎದ್ದು ಮೂವ್ ಆಗ್ತಾರೆ. ಸಖತ್ ಫಾಸ್ಟಾಗಿ ಓಡ್ತಾ ಇರ್ತಾರೆ ಎಲ್ಲರೂ, ಒಬ್ರಿಗಿಂತ ಒಬ್ಬರು. ಇಲ್ಲಿ ಪ್ರಿನ್ಸಿಪಲ್ಲು, ಟೀಚರ್ಸ್ ಅವರೆಲ್ಲ ಚಪ್ಪಳೆ ತೊಡ್ತಾ ಇರ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಇವರು ಕೂಡ ಅಷ್ಟೇ, ಬಾಲ ನಿಂತಿರ್ತಾನೆ ಸಪೋರ್ಟ್ ಮಾಡೋಕ್ಕೆ ರಾಣಿಗೆ. ಆದರೆ ಇಲ್ಲಿ ಬಿದ್ದೋಗ್ಬಿಡ್ತಾಳೆ ರಾಣಿ ಅಪ್ಪ ಅಂತ ಹೇಳ್ಬಿಟ್ಟು. ಇಲ್ಲಿರೋರೆಲ್ಲ ಎದೊಳ್ತಾರೆ, ಪ್ರಿನ್ಸಿಪಲ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವರೆಲ್ಲ ರಾಣಿಗೆ ಏನೋ ಆಯಿತು ಅಂತ ಹೇಳ್ಬಿಟ್ಟು. ಸೊ ಇನ್ನು ಬಾಲನೂ ಅಷ್ಟೇ ಎಲ್ಪ್ ಮಾಡಬೇಕಂತ ಹೋಗಂತ ಹೊರಡ್ತಾನೆ. ಇನ್ನು ನಾನೇನು ಹೆಲ್ಪ್ ಮಾಡಿದ್ರೆ ತಿರ್ಗಾ ಇದು ಗೇಮು ತೊಗೊಳೋದಿಲ್ಲ ಅಂತ ಹೇಳ್ಬಿಟ್ಟು ಮೊದಲಾಲೆ ಒಂದು ಸರಿ ಹೆಲ್ಪ್ ಮಾಡಿದ್ದಾಯ್ತಲ್ಲ. ಸೊ ಹಾಗಾಗಿ ಸುಮ್ಮನೆ ಎದಳು ರಾಣಿ, ನಿನ್ನ ಕೈಲಿ ಆಗುತ್ತೆ, ಸ್ವಲ್ಪ ಯೋಚನೆ ಮಾಡು, ಬೇಗ ಎದಳು, ನಿಂಗೆ ಗೆದ್ದೇ ಗೆಲ್ತೀಯ ಅಂತ ಅವರಪ್ಪ ಸಪೋರ್ಟ್ ಮಾಡ್ತಾನೆ. ಇನ್ನು ಸಪೋರ್ಟ್ ಮಾಡಿದ ತಕ್ಷಣ ಅವಳು ಬಿಡ್ತಾಳ. ಅವಳು ಹಿಂದ್ಲುದೆಲ್ಲ ನೆನ್ಪು ಮಾಡಿಕೊಂಡು ಓಡ್ಬಿಡ್ತಾಳೆ. ಸಖತ್ ಫಾಸ್ಟಾಗಿ ಓಡ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆನ ಕಾವೇರಿ ತುಂಬ ಟೆನ್ಷನಿಂದ ಇರಬೇಕಾದಾಗ ಅವರೆಲ್ಲರೂ ಕೇಳೋ ಪ್ರಶ್ನೆಗೆ ಆನ್ಸರೇ ಮಾಡ್ತಾರಲ್ಲ, ಅವಳು ಸುಮ್ಮನೆ ನಿಂತಿರ್ತಾಳೆ. ಅಲ್ಲೋ ಪಿ ಸಿ ಬರ್ತಾರೆ, ಏನು ನಡೀತಿದೆ ಇಲ್ಲಿ, ಏನಾದರೂ ಕಾವೇರಿಗೆ ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಾ ಹೇಗೆ, ಲಾಯರ್ ಥರ ಕ್ವಶನ್ ಆಗ್ತಾ ಇದ್ದೀರಲ್ಲ ಅಂತೇಳಿ ಕೇಳ್ತಾ ಇರ್ತಾರೆ. ಮೇಡಮ್ ಯಾಕೋ ಕಾವೇರಿಯವರು ಒಂಥರ ಇದ್ದರು, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ಅಂತ ಹೇಳಿದಾಗ, ನೋಡು ಕಾವೇರಿಗೆ ಯಾವ ಥರ ಏನು ಅನ್ನೋದು ಚೆನ್ನಾಗಿ ಗೊತ್ತು. ಕಾವೇರಿಗೆ ಮಗಳ ಚಿಂತೆ ಬಿಟ್ಟರೆ ಬೇರೆ ಚಿಂತೆ ಏನೂ ಇಲ್ಲ. ಅವ್ರು ತಪ್ಪು ಮಾಡೋರು ಕೂಡ ಅಲ್ಲ, ಅವರು ಏನಂತ ನಮ್ಗೆ ಚೆನ್ನಾಗಿ ಗೊತ್ತು. ಒಂದಲ್ಲ ಅಂಥೇಳಿ ಎರಡು ಕೆಲಸನ ಬೇರೆ ಮಾಡ್ತಿದ್ದಾರಲ್ವ, ಸೊ ಸ್ವಲ್ಪ ಟಯರ್ಡ್ ಆಗ್ತಾ ಇರ್ಬೋದು ಅಷ್ಟೇ ಅಂತ ಪಿ ಸಿ ಹೇಳ್ತಾರೆ. ಏಕೆಂದರೆ ಕಾವೇರಿ ಅಂದ್ರೇ ಒಂಥರ ಒಳ್ಳೆ ಮನುಷ್ಯಳು, ಒಳ್ಳೆ ವ್ಯಕ್ತಿತ್ವ ಇರೋರು ಅಂತೇಳಿ ನಂಬಿರ್ತಾರಲ್ವ ಜೈಲಲ್ಲಿ. ಸೊ ಹಾಗಾಗಿ ಅವಳ ಬಗ್ಗೆ ಯಾರೂ ಅನುಮಾನ ಪಡೋದಿಲ್ಲ. ಆದರೆ ಇವತ್ತು ಅವಳು ತಪ್ಪು ಮಾಡೋಕೆ ಹೊರಟಿದ್ದಾಳೆ. ಇನ್ನು ಪಿ ಸಿ ಇದ್ಕೊಂಡು, ಕಾವೇರಿ ನೀನು ಹೋಗಿ ಡಾಕ್ಟ್ರ್ ಹತ್ರ ಸ್ವಲ್ಪ ತೋರಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಗು, ಸರಿ ಹೋಗುತ್ತೆ, ನಿನ್ಗೆ ಯಾಕೋ ಟಯರ್ಡ್ ಕಾಣಿಸ್ತಾ ಇದೆ ನಿನ್ನ ಮುಖದಲ್ಲಿ ಅಂತ ಪಿ ಸಿ ಹೇಳ್ತಾರೆ. ಸೊ ಆಯಿತು ಮೇಡಮ್ ಅಂತೇಳಿ ಫಸ್ಟು ಹೋಗಲ್ಲ ಅಂತಾಳೆ, ಮತ್ತೆ ಹೋಗ್ತೀನಿ ಅಂತೇಳಿ ಹೋಗಿ ತೋರಿಸ್ಕೊಳಕ್ಕೆ ಅಂತ ಹೋಗ್ತಾಳೆ. ಆದರೆ ಇಲ್ಲಿರೋರೆಲ್ಲ ತುಂಬ ಗೊಂದಲದಿಂದ ಇರ್ತಾರೆ, ಅವ್ರು ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾರಲ್ಲ, ನಮ್ಮ ಕಾವೇರಿನ ಇವರು ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಕಡೆನ ರಾಣಿ ಓಡ್ತಾ ಇರ್ತಾಳೆ. ಬಾಲ ಸಪೋರ್ಟ್ ಮಾಡಿ ಆಯಿತು, ಅವಳೀಗ ಗೆಲ್ತಾಳೆ ಇಲ್ಲ ಅಂತೇಳಿ ನೋಡೋಣ. ಸೊ ಇನ್ನೇನು ಫಾಸ್ಟಾಗಿ ಓಡ್ತಾ ಇರ್ತಾಳೆ. ಓಡು ರಾಣಿ ಹಿಂಗೆ ಗೆದ್ದೇ ಗೆಲ್ತೀಯ ಅಂತ ಹೇಳಿದಾಗ ಇನ್ನು ಸೊ ಫೈನಲ್ಲಿ ರಾಣಿ ಗೆದ್ದಾಯಿತು. ಹೋಗಿ ಫಸ್ಟ್ ಅವಳೇ ಟೇಪ್ನ ಮುಟ್ಕೊತಾಳೆ. ಇನ್ನು ಅಲ್ಲಿರೋರೆಲ್ಲ ಚಪ್ಪಾಳೆ ತೊಡ್ತಾರೆ, ಪ್ರಿನ್ಸಿಪಲ್ಲು, ಟೀಚರ್ಸು, ಡ್ರಿಲ್ ಮಾಸ್ಟ್ರು ಅವರೆಲ್ಲನ. ಸೊ ಇನ್ನೇನು ಅದೆಲ್ಲ ಆದಮೇಲೆ ತುಂಬ ಖುಷಿಯಿಂದ ಬಾಲ ಅಂತೂ ಓಡೋಗ್ತಾನೆ ಮಗಳ ಹತ್ರ. ಮಗಳನ್ನೋದು ಗೊತ್ತಿಲ್ಲ, ಫ್ರೆಂಡ್ ಅಂತ ಟ್ರೀಟ್ ಮಾಡ್ತಿರ್ತಾನೆ. ಸೊ ಹೋದ ತಕ್ಷಣವೇ ಎಷ್ಟು ಅವಳು ಎತ್ಕೊಂಡು ತಿರುಗಿಸ್ಬಿಡ್ತಾನೆ ಅಂತಂದರೆ,
ತಂದೆ ಪ್ರೀತಿ ಅಂದರೆ ಇದೆ ಅಲ್ವಾ, ಏನು ಮಾಡ್ತೀಯಾ, ಆ ಬಾಂಧವ್ಯ ಅವ್ರಿಬ್ರ ಮಧ್ಯದಲ್ಲಿ ಇದೆ. ತಂದೆ ಮಗಳಂತ ಗೊತ್ತಾಗಿದ್ದೀನಂತೂ ನಿಜವಾಗೂ ನಾನಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀನಿ. ನಿಮ್ಗೇನು ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ನನಗಂತೂ ಇವರಿಬ್ಬರು ಜೋಡಿ ನೋಡಿದ್ರೆ ತುಂಬ ಖುಷಿ. ಇವರಿಬ್ಬರು ತಂದೆ ಮಗಳು ಒಂದು ಬಾಂಧವ್ಯ ತುಂಬ ಚೆನ್ನಾಗಿದೆ. ಗೆದ್ಬಿಟ್ಟೆಲ್ಲ ರಾಣಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಹೌದು ಫ್ರೆಂಡು ಗೆದ್ದೆ ಅಂತೇಳಿ ತುಂಬ ಖುಷಿಯಾಗ್ಬಿಡ್ತಾರೆ ಇಬ್ಬರು ಕೂಡ. ಆವಾಗ ತೇಜು ಇದ್ಕೊಂಡು ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡು, ಇನ್ನು ರಾಣಿ ಗೆಲ್ಬೇಕು ಇಲ್ಲ ನಾನು ಗೆಲ್ಲಬೇಕು ಅಂತೇಳಿ ಹೇಳ್ತಾ ಇರ್ತಾನೆ. ತೇಜು ಅಂತೂ ತುಂಬ ಖುಷಿಯಾಗಿರುತ್ತೆ. ಲೋಹಿತ್ಗಂತೂ ಉರ್ದೋಗಿರ್ತಾಳೆ. ಚಂದಕ್ಕೆ ಚೆನ್ನಾಗಿ ಗೊತ್ತು, ಅವಳೇ ಗ್ಲಾಸ್ ಇದಿರ್ತಾಳೆ ಸ್ಲೀಪರ್ ಒಳಗಡೆ ಅಂದರೆ ಶೂ ಒಳಗಡೆ ಅಂತೇಳಿ. ಯಾಕೆ ಹುರ್ಕೊಂಡಿದ್ಯಾ, ನೀರೇ ತಂದ್ಕೊಡ್ಬೇಕೇನೆ ಅಂತ ಚಂದು ಕೇಳ್ತಾನೆ. ನಾನು ಯಾಕೋ ಹುರ್ಕೊಳ್ಳಿ, ನೀನೇ ಬಂದಿದೆಯಲ್ಲ ಉರ್ಸೋಕ್ಕೆ ಅಂತೇಳಿ ಲೋಹಿತ್ ಕೇಳ್ತಾಳೆ. ನೋಡು, ನೀನು ಮಾಡಿರೋದೆಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡ. ಶೂ ಒಳಗಡೆ ನೀನೇ ಗ್ಲಾಸ್ ಒಯ್ದಿರೋದಂತ ನಂಗೆ ಚೆನ್ನಾಗಿ ಗೊತ್ತು. ಇದನ್ನೇನಾದರೂ ಅವ್ರ ಫ್ರೆಂಡು ಕಂಡುಹಿಡಿತೀನಿ ಅಂತ ಬೇರೆ ಹೇಳಿದ್ದಾರೆ. ಶೂ ಒಳಗಡೆ ಗ್ಲಾಸ್ ಒಯ್ದಿರೋದು ಅದನ್ನೇನಾದ್ರು ಕಂಡುಹಿಡ್ದು ನಿನ್ನ ಮೇಲೆ ಏನಾದರೂ ಬಂತು ಅಂತಂದರೆ ನೀನು ಸರಿಯಾಗಿ ಹೊಗೇನೆ ಅಂತ ಹೇಳ್ಬಿಟ್ಟು ಚಂದು ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಕಣೆ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ಬಾರ್ದು ಅಂತ ಚಂದು ಹೇಳಿ ದೊಡ್ಡ ನಮಸ್ಕಾರ ನಮ್ಮ ನಿನಗೆ ಅಂತ ಹೊರಟೋಗ್ಬಿಡ್ತಾನೆ. ತುಂಬ ಬೇಜಾರು ಮಾಡ್ಕೊಂಡವ್ರ ಅಣ್ಣ. ಇನ್ನು ಇವಾಗ ಮಕ್ಳು ಗೆದ್ದಿರೋದನ್ನ ಸ್ಪರ್ಧೆನ ಅನೌನ್ಸ್ ಮಾಡೋ ಟೈಮು. ಎಲ್ಲರೂ ನಿಂತಿರ್ತಾರೆ. ಇಲ್ಲಿ 3 ಸ್ಪರ್ಧೆ ಮಾಡಿರ್ತಾರಲ್ವ, 3 ಸ್ಪರ್ಧೆಲೂ ಭಾಗವಹಿಸಿರ್ತಾಳೆ ರಾಣಿ. ಸೊ ಅದರಲ್ಲಿ 1ರಲ್ಲಿ ಸೋತಿರ್ತಾಳೆ ಅಷ್ಟೇ ಅವಳು. ಸೊ ಹಾಗಾಗಿ ಪ್ರಿನ್ಸಿಪಲ್ ಇದ್ಕೊಂಡು ಈಗ 3 ಸ್ಪರ್ಧೆ ಮಾಡಿದ್ವಿ ನಾವು, ಅದರಲ್ಲಿ 2ರಲ್ಲಿ ವಿನ್ನರ್ ಆಗಿರೋದು ರಾಣಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ನಾ ರಾಣಿಗೆ ಈಗ ಪ್ರೈಸ್ ಕೊಡಬೇಕಲ್ವ, ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಅಂತ ಹೇಳಿದ್ರಲ್ವ. ಸೊ ಹಾಗಾಗಿ ಹೋಗಿ ರಾಣಿ ಅಂತೇಳಿ ಬಾಲ ಕೂಡ ಚಪ್ಪಳೆ ತೊಟ್ಟು ರಾಣಿನ ಕಳಿಸ್ತಾನೆ. ಸೊ ಒಂದು ಅಮೌಂಟೂ ಗೆದ್ದಿರೋ ಬಹುಮಾನನೂ ಕೊಡ್ತಾರೆ. ಸೊ ಕಪ್ಪು ಅದನ್ನು ಇಸ್ಕೊಂಡು ತುಂಬ ಖುಷಿ ಪಡ್ತಾಳೆ ರಾಣಿ. ಮತ್ತು ಒಂದಿಷ್ಟು ಅಮೌಂಟ್ನ ಪ್ಯಾಕೆಟಲ್ಲಿ ಕೊಟ್ಬಿಟ್ಟು, ಅಂದರೆ ಮುಯ್ ಕವರ್ ಇರುತ್ತಲ್ವ ಅದರಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ ಅವಳಿಗೆ. ತುಂಬ ಖುಷಿಯಾಗಿಬಿಡುತ್ತೆ. ಎಷ್ಟು ಖುಷಿ ಅಂತಂದರೆ ಆ ಸಂತೋಷನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಬಾಲನ ಮುಖ ನೋಡಿಕೊಂಡು ಸಕ್ಕದಾಗಿ ನಗ್ತಾ ಇರ್ತಾಳಂತಲೇ ಹೇಳ್ಬೋದು. ಸೊ ಅವಳು ಖುಷಿನೇ ಒಂದು ಚೆಂದ ಬಿಡಿ. ಸೊ ಅವಳು ಅಂದ್ಕೊಂಡಂಗೆ ಗೆದ್ದುಬಿಟ್ಲು. ಇನ್ನು ಇಲ್ಲಿ ಒಂದು ಕಡೆ ಮೇಡಮರು ಅಂದರೆ ಸರಳಾ ಮೇಡಮರು ಚೆನ್ನಾಗಿ ರೆಡಿ ಆಗಿಬಿಟ್ಟು ನನ್ನ ದೃಷ್ಟಿನೇ ಬೀಳೋ ಥರ ಕಾಣಿಸ್ತಾ ಇದ್ದೀನಲ್ಲಪ್ಪ, ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಪ್ಪ, ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ನಾನು ಈ ಥರ ಸೀರೆಗಳನ್ನ ಉಟ್ಕೊಂಡ್ರೆ, ತುಂಬ ಇಷ್ಟ ಆಯಿತು ನನಗೆ ಅಂತ ಅವಳೇ ಎಲ್ಲ ದೃಷ್ಟಿ ತೊಗೊಳ್ಳೋದು, ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ಳೋದು, ಮಿರರಲ್ಲಿ ನೋಡ್ಕೊಂಡು ಅದನ್ನೆಲ್ಲ ಮಾಡ್ತಾ ಇರ್ತಾಳೆ. ಇನ್ನು ಅಲ್ಲಿ ಸತ್ಯಣ್ಣ ಬಂದ್ಬಿಟ್ಟು, ಏನೇ ನೀನೇ ಎಲ್ಲ ಪೇಂಟ್ ಮೆತ್ಕೊಂಡು ರೆಡಿಯಾಗಿದೆಯಾ ಅಂದಾಗ, ರೀ ನಾನು ಪೇಂಟ್ ಮೆತ್ಕೊಂಡಿದ್ದೀನಿ ರೀ, ಯಾಕ್ರಿ ಈ ಥರ ಮಾತಾಡ್ತೀರಾ, ನಾನು ಯಾಕ್ರಿ ಹಿಂಗೆ ಉರಿಸ್ತೀರಾ ಅಂತೇಳಿ ಕೇಳ್ತಾಳೆ. ಅಲ್ಲ ನಾನು ಚೆನ್ನಾಗಿ ಕಾಣಿಸ್ತೀನಿ ಇಲ್ಲ ಅಂತ ಹೇಳ್ರಿ ಅಂದಾಗ, ಚೆನ್ನಾಗಿ ಕಾಣಿಸ್ತೀಯಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದಾಗ, ಅಲ್ಲ ರೀ ಯಾಕ್ರಿ ಹೆಂಡ್ತಿ ರೆಡಿ ಆದರೆ ಚೆನ್ನಾಗಿದೆಯೋ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲಲ್ರಿ ನಿಮಗೆ ಅಂದಾಗ, ಚೆನ್ನಾಗಿ ಕಾಣಿಸಿದ್ದು ಹೇಳಿ ಸರಳ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನೇ ಎಲ್ಲೇ ಹೊರಟಿದ್ದು ಇವತ್ತು ರೆಡಿಯಾಗಿ ಇಷ್ಟು ಜೋರಾಗಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೇಳಿದಾಗ, ಅಯ್ಯೋ ಆಲ್ರೆಡಿ ಇಷ್ಟು ಬೇಗ ಮರ್ತೋದ್ರೇನ್ರಿ, ಇವತ್ತು ದೊಡ್ಡ ಮನೆಗೆ ಹೋಗ್ಬೇಕಲ್ವ ನಾವು, ಅಂದರೆ ಶ್ರೀಮಂತರ ಮನೆಗೆ ವರದ ಕರೆದಿರ್ತಾನೆ ಬರ್ತಡೆಗೆ, ಹೆಂಡ್ತಿ ಬರ್ತಡೆಗೆ ಅಂತೇಳಿ. ಸೊ ಹಾಗಾಗಿ ಹೊರಟಿದ್ದೀವಿ ಕಣ್ರಿ ಅಂದಾಗ, ಅಯ್ಯೋ ನಾನು ಮರ್ತೇ ಹೋದೆ ಕಣೆ, ನೋಡು ನನಗೆ ನೆನಪೇ ಇರಲಿಲ್ಲ ಅಂದಾಗ, ಸರಿ ಹೊರಡ್ರಿ ಬೇಗ ಹೋಗೋಣ ಮಕ್ಕಳನ್ನ ಕರ್ಕೊಂಡು ಅಂತ ಸರಳ ಅವ್ರು ಹೇಳ್ತಾರೆ. ಇಲ್ಲ ಕಣೆ ನನಗೆ ಸ್ವಲ್ಪ ಅಂಗಡೀಲಿ ತುಂಬ ಕೆಲಸ ಇದೆ, ನೀನೇ ಹೋಗ್ಬಿಟ್ಟು ಬಾ ಅಂದಾಗ, ರೀ ಅಂಥವ್ರ ಮನೆಗೆಲ್ಲ ಹೋಗ್ಬೇಕು ಕಣ್ರಿ ನಾವು, ಅಂಥವ್ರ ಮನೆಗೆ ಹೋದರೆ ನಮಗೆ ಅಂಥವ್ರು ವಿಶ್ವಾಸ ಮಾಡಿದ್ರೆ ತುಂಬ ಬೆಲೆ ಇರುತ್ತೆ ಕಣ್ರಿ, ಶ್ರೀಮಂತರನ್ನ ವಿಶ್ವಾಸ ಮಾಡ್ಬೇಕ್ರಿ ಅಂತ ಸರಳ ಹೇಳ್ತಾಳೆ. ನೋಡೇ ಶ್ರೀಮಂತರನ್ನ ವಿಶ್ವಾಸ ಮಾಡಿದ್ರಿಂದ ನಮಗೆ ಒಳ್ಳೆ ಕಿರೀಟ ಸಿಕ್ಕಲ್ಲ ಕಣೆ, ಒಳ್ಳೆ ಮನಸ್ಥಿತಿ ಇರಬೇಕಷ್ಟೇ ನಮಗೆ, ಒಳ್ಳೆ ಮನಸ್ಥಿತಿ ಒಳ್ಳೆ ಗುಣ ಇರೋಂಥವ್ರನ್ನ ನಾವು ಫ್ರೆಂಡ್ಶಿಪ್ ಮಾಡಿದರೂ ಕೂಡ ಅವ್ರದ್ದು ಕೂಡ ಒಳ್ಳೆ ಮನಸ್ಥಿತಿ ಒಳ್ಳೆ ಒಂದು ಬೆಲೆ ಎಲ್ಲ ಸಿಗುತ್ತೆ ಕಣೆ ಅಂತ ಅರ್ಥ ಮಾಡಿಸ್ತಾರೆ. ನೀವು ಪುರಾಣ ಹೇಳೋದು ಬಿಟ್ಬಿಟ್ಟು ಹೊರಡಿ ಇವಾಗ ಫಸ್ಟು ಅಂದಾಗ, ಇಲ್ಲ ಕಣೆ ಸರಳ ಬರೋಕ್ಕಾಗಲ್ಲ, ನಡಿ ನಿಮ್ಮನ್ನು ಕಳಿಸ್ಬಿಟ್ಟು ಬರ್ತೀನಿ ಅಂತ ಸತ್ಯಣ್ಣ ಹೋಗ್ತಾನೆ. ಮಕ್ಕಳೆಲ್ಲ ರೆಡಿಯಾಗಿದ್ದೀರಾ ಅಂತೇಳಿ ಬಂದಾಗ ಎಲ್ಲರೂ ರೆಡಿಯಾಗಿರ್ತಾರೆ. ಇವಳು ಲೋಹಿತ್ ಮಾತ್ರ ಒಂದೇನೋ ಗಿಫ್ಟ್ ತಗೊಂಡು ಪಾರ್ಟಿ ವೇರ್ ಡ್ರೆಸ್ ಹಾಕ್ಕೊಂಡಿರ್ತಾಳೆ. ಪಾಪ ಇವಳು ಮಾತ್ರ ಲಂಗ ಜಾಕೆಟ್ ಹಾಕ್ಕೊಂಡಿರ್ತಾಳೆ ರಾಣಿ. ಅಯ್ಯಯ್ಯೋ ನನ್ನ ಮಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಪ್ಪ ಅಂತ ಹೇಳ್ಬಿಟ್ಟು ಲೋಹಿತ್ನ ಮಾತ್ರ ಮುದ್ದು ಮಾಡ್ತಾಳೆ, ಮಗನ ಮಾತ್ರ ಮುದ್ದು ಮಾಡ್ತಾಳೆ. ನಿಂದು ಯಾವ್ದಾದ್ರು ಲೋಹಿತ ಡ್ರೆಸ್ ಇದ್ದರೆ ಕೊಡೆ ಇವಳಿಗೆ ಅಂತೇಳಿ ಸತ್ಯಣ್ಣ ಕೇಳಿದಾಗ, ನಂದು ಯಾವುದೋ ಡ್ರೆಸ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾಳೆ.
ಮತ್ತು ರಾಣಿ ನಿನಗೆ ಒಳ್ಳೆ ಡ್ರೆಸ್ ಕೊಡಿಸ್ತೀನಿ ಬಾ, ಸಿಟಿಗೆ ಹೋಗೋಣ ಹಾಕೊಂಡು ಹೋಗುವಂತೆ ಅಂದಾಗ, ಅಯ್ಯೋ ಇಲ್ಲಮ್ಮಮ್ಮ ದುಡ್ಡು ಖರ್ಚು ಮಾಡಬೇಡ, ಏಕೆಂದರೆ ದುಡ್ಡು ಖರ್ಚು ಮಾಡಿದ್ರೆ ಅಮ್ಮನ್ನ ಜೈಲಿಂದ ಬಿಡಿಸ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಮ್ಮ ಒಂದು ನಿಮಿಷ ಇರು ಅಂತೇಳಿ ಹೋಗಿ ಅಮೌಂಟ್ನ ತೊಗೊಂಡು ಬಂದು ಕೊಡ್ತಾಳೆ ರಾಣಿ. ಅದು ಯಾವುದು ಅಂತಂದರೆ ಕ್ಯಾಶ್ ಪ್ರೈಸ್ ಅಂತ ಕೊಟ್ಟಿದ್ರಲ್ಲ ಸ್ಕೂಲಲ್ಲಿ ಗೆದ್ದಿದ್ದಕ್ಕೆ, ಸೊ ಅದನ್ನು ಆವಾಗ ಸತ್ಯಣ್ಣ ಎತ್ಕೊಂಡು ಅದನ್ನು ತೊಗೊಂಡು ನೋಡಿದ್ರೆ ಅಷ್ಟೊಂದು ಅಮೌಂಟ್ ಇರುತ್ತೆ. ಸರಳ ಅಂತೂ ಬಾಯಿ ಬಿಟ್ಬಿಡ್ತಾಳೆ, ಎಲ್ಲಿತ್ತೆ ಇಷ್ಟೊಂದು ಅಮೌಂಟು, ಎಲ್ಲೇ ಹೋಗಿದ್ದೆ ಕದಿಯೋಕ್ಕೆ, ಹಾಗೆ ಹೀಗೆ ಅಂತ ಬೈತಾಳೆ. ಏಯ್ ರಾಣಿನ ನೋಡಿದ್ರೆ ನೀನು ಕದಿಯೋಳ ಅಂತ ಅನ್ಸುತ್ತೇನೆ, ಏನೇ ಮಾತಾಡ್ತಿದ್ಯಾ ನೀನು ಅಂತ ಸತ್ಯಣ್ಣ ಬೈತಾರೆ. ಮತ್ತು ಎಲ್ಲಿತ್ತು ಅಂತ ಹೇಳ್ಬಿಟ್ಟು ಕೇಳಿದಾಗ, ಮಮ್ಮ ನನಗೆ ಕ್ಯಾಶ್ ಪ್ರೈಸ್ ಕೊಟ್ಟರು ಸ್ಕೂಲಲ್ಲಿ, ನಾನು ಬಹುಮಾನ ಗೆದ್ನಲ್ವಾ, ವಿನ್ ಆದ್ನಲ್ವಾ, ಅದರಲ್ಲಿ ನನಗೆ ಕ್ಯಾಶ್ ಪ್ರೈಸ್ ಅಂತ ಕೊಟ್ಟರು ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಆಗ ಚಂದು ಕೂಡ ಹೇಳ್ತಾನೆ, ಹೌದು ಅಪ್ಪ ಅಂತ. ಲೋಯ್ತು ನಿಜನೇನೆ ಅಂತೇಳಿ ಕೇಳ್ತಾಳೆ ಸರಳ. ಹೌದಮ್ಮ ಅಂದಾಗ, ಲೋಯ್ತು ನೀನು ಗೆಲ್ಲಿಲ್ವಾ ಅಂತೇಳಿ ಕೇಳಿದಾಗ, ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಪ್ಪ ಒಂದು ವಿಷಯ ಗೊತ್ತೇನಪ್ಪ, ಅವಳು ಗೆದ್ಲು ಕಣಪ್ಪ ಅಂತ ಹೇಳ್ಬಿಟ್ಟು ಹೇಳಿದಾಗ, ಲೋಯ್ತಾ ಇಲ್ಲೂ ನೀನು ಡಬಲ್ಗೆ ಮಾಡಬೇಡ ಅಂತೇಳಿ ಬೈತಾ ಇರ್ತಾನೆ ಚಂದು, ಎಲ್ಲಿ ಸುಳ್ಳು ಹೇಳ್ತಾಳೋ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಸತ್ಯಣ್ಣ ಇದ್ಕೊಂಡು, ಆಯಿತು ಕಣೆ ಇವನ್ನೆಲ್ಲ ಅಮೌಂಟ್ ನೀನೇ ಇಟ್ಕೋ ಅಂತೇಳ್ಬಿಟ್ಟು ಕೊಡೋಕೆ ಹೋಗ್ತಾನೆ ರಾಣಿಗೆ ಸತ್ಯಣ್ಣ. ಮಾಮ ಇಲ್ಲ ಮಮ್ಮ, ಈ ಅಮೌಂಟ್ನ ನಿನಗೆ ಅಂತ ನಾನು ಕೊಡೋಕ್ಕೆ ಅಂತ ತಂದಿದ್ದು, ಅಮ್ಮನ ಕೇಸ್ಗೆ ಇದೆಲ್ಲ ಬೇಕಾಗುತ್ತೆ, ಅಮ್ಮನ ಬೇರೆ ಬಿಡಿಸ್ಕೊಬರ್ಬೇಕಲ್ವಾ, ಇದು ನಿನ್ನ ಹತ್ರನೇ ಇಟ್ಕೊಮಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರಾಣಿ. ಹಾಗೆಲ್ಲ ಏನು ಬೇಡ ಪುಟ್ಟ ಅಂದಾಗ, ಇಲ್ಲ ನಿನ್ನ ಹತ್ರನೇ ಇಟ್ಕೊ ಅಂದಾಗ, ಎಷ್ಟು ಬುದ್ಧಿವಂತೀನಿ ನೀನು ಅಂತೇಳಿ ಹಗ್ ಮಾಡಿ ಸೊಸೆನ ನಿಮ್ಮ ಅಮ್ಮನ ಕೇಸ್ಗೆ ಉಪಯೋಗಿಸ್ಕೊತೀನಿ, ದುಡ್ಡನ್ನ ಹಂಗೆ ಬಚ್ಚಿಕ್ತೀನಿ ಅಂತ, ಹಂಗೆ ಬಚ್ಚಿಕೋತೀನಿ ಅಂತ ಹೇಳ್ತಾನೆ. ಸೊ ಇನ್ನೇನು ಸರಿ ಮಮ್ಮ ಅಂತ ಹೇಳ್ಬಿಟ್ಟು, ನಡೀರಿ ಆಗಿದ್ರೆ ಫಂಕ್ಷನ್ಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಎಲ್ಲರನ್ನೂ ಕಳಿಸ್ತಾನೆ. ರಾಣಿ ನಾನು ಕರ್ಕೊಂಡು ಹೋಗ್ತಾರೆ. ಸರಳ ಇದ್ಕೊಂಡು ಬನ್ನಿರಿ ಹೋಗೋಣ ಅಂತ ಹೇಳ್ಬಿಟ್ಟು, ಬರೇ ಅಂತ ಹೇಳ್ಬಿಟ್ಟು ಅವಳು ಕರ್ಕೊಂಡು ಹೊರಡ್ತಾರೆ ಎಲ್ಲರೂ ಕೂಡ. ಇನ್ನು ಇಲ್ಲಿ ಒಂದು ಕಡೆ ಸತ್ಯಣ್ಣ ತುಂಬ ಖುಷಿಯಿಂದ ಅಮೌಂಟ್ನ ನೋಡಿಕೊಂಡು ತುಂಬ ಖುಷಿ ಪಡ್ತಾರೆ. ಸೊ ಇನ್ನು ಇಲ್ಲಿ ಒಂದು ಕಡೆ ವರದಾ ತುಂಬ ಫೀಲಿಂಗಿಂದ ರೂಮಲ್ಲಿ ನಿಂತಿರ್ತಾನೆ. ಬಸ್ಸು ಏನು ಮಾಡ್ತಿದ್ದೀರ ಬಸ್ಸು ಅಂತೇಳಿ ಬರ್ತಾನೆ ಬಾಲ. ಬಂದ ತಕ್ಷಣ ಅವ್ನು ಮಾತಾಡ್ತಾರಲ್ಲ ವರದಾ, ಬಸ್ಸು ಯಾಕೆ ಸುಮ್ಮನೆ ಇದ್ದೀರಲ್ಲ, ಚಿಕ್ಕ ಬಸ್ಸು ಅಲ್ಲಲ್ಲಿದ್ದಾರೆ, ಬನ್ನಿ ಬೇಗ ಅಂತೇಳ್ಬಿಟ್ಟು ಕರಿಯೋಕ್ಕೆ ಬರ್ತಾನೆ. ಆಗ ಬಾಲ ಇದ್ಕೊಂಡು ಮಾತಾಡ್ತಾನೆ ಇರಲ್ಲ. ಯಾಕೆ ಬಸ್ಸು ಸುಮ್ಮನೆ ಇದ್ದೀರಾ, ನಾನು ಮಾತಾಡಿದ್ರು ಕೂಡ ಏನು ಮಾತಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದಾಗ, ನಿನ್ನ ಹತ್ರ ನಾನೇನು ಮಾತಾಡಬೇಕು ಬಾಲ ಅಂತೇಳಿ ಕೇಳ್ತಾನೆ. ಯಾಕೆ ಬಸ್ಸು ಈಗ ಅಂದ್ಬಿಟ್ರಿ ಅಂದರೆ, ಎಷ್ಟೊಂದೆಲ್ಲ ನನ್ನ ಹತ್ರ ಮುಚ್ಚಿಟ್ಬಿಟ್ಟು ಇಷ್ಟೆಲ್ಲ ಮಾಡ್ತೀಯಲ್ಲ ನೀನು, ನನ್ನ ಹತ್ರ ಹೇಳ್ಬೇಕಂತ ಅನ್ನಿಸ್ಲೇ ಇಲ್ವಾ ನಿನಗೆ ಅಂತ ಹೇಳಿದಾಗ, ಬಸ್ಸು ಅದೇನಂತ ಹೇಳಿ ಬಸ್ಸು ಅಂತ ಕಾಲಿಡ್ಕೊತಾನೆ. ಕಾಲಿಡ್ಕೊಂಡ್ರು ಕೂಡ ಕೈ ಮುಗಿದ್ರು ಕೂಡ ಆ ಕೈನೆಲ್ಲ ಕೊಸರಾಕ್ಬಿಟ್ಟು ಮುಂದಕ್ಕೆ ಹೊರಟೋಗ್ತಾನೆ ವರದಾ. ಮತ್ತಿನ್ನು ಶರ್ಟ್ ಹೆಗಲ ಮೇಲೆ ಹಂಗೆ ಹಿಡ್ಕೊಂಡು ಕೊಳ್ಪಟ್ಟಿನ ಹಿಡ್ಕೊಂಡು ದರ ಹೊರಗಡೆ ಹೇಳ್ಕೊಂಡು ಹೋಗ್ತಾನೆ. ನಂಬಿಕೆ ದ್ರೋಹಿ ನೀನು, ಮೋಸಗಾರ ನೀನು, ನನಗೆ ಮೋಸ ಮಾಡಿಬಿಟ್ಟೆ ನೀನು ನಂಬಿದಕ್ಕೆ ಅಂತ ಹೇಳ್ಬಿಟ್ಟು. ಬಸ್ಸು ಅದು ಏನಂತ ಹೇಳಿ ಬಸ್ಸು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಕೂಡ ಹೇಳೋದೇ ಇಲ್ಲ. ಅದು ಯಾಕೆ ಅಂದರೆ ಕಾವೇರಿನ ಮೀಟ್ ಮಾಡೋಕೆ ಹೋಗಿರ್ತಾನೆ ಗೊತ್ತಾ ಬಾಲ ಹಿಂದಿನ ಸಂಚಿಕೆಯಲ್ಲಿ, ಅದನ್ನು ಹೇಳಿರಲ್ಲ. ಅದು ಇವನ ಪರವಾಗಿ ಮಾತಾಡೋಕ್ಕೆ ಅಂತಲೇ ಹೋಗಿರ್ತಾನೆ. ನಮ್ಮ ಬಾಸ್ ಚಿಕ್ಕ ಬಾಸಿಗೆ ಏನು ಮಾಡೋದು ಬೇಡ ನೀನು ಅಂತ. ಆದರೆ ಈ ನಿಯತ್ತಿಲ್ದ ನಾಯಿ ಅಲ್ವಾ ಅಂತಾರಲ್ಲ, ಆ ರೀತಿ ದರ ಒಳಗಡೆ ಕರ್ಕೊಂಡು ಬಂದುಬಿಡ್ತಾನೆ. ಇಲ್ಲಿ ಮನೆ ಕೆಲಸದವ್ರಂತೂ ನಿಂತ್ಕೊಂಡು ನೋಡ್ತಲೇ ಇರ್ತಾರೆ ಅದನ್ನೆಲ್ಲ. ಸೊ ಹೊರಗಡೆ ತಂದು ಆಚೆ ಸೀದಾ ಕಾಂಪೌಂಡ್ ಆಚೆ ತಂದು ಎಸ್ಬಿಡ್ತಾನೆ ಪಾಪ ಬಾಲನ್ನ. ಸೆಕ್ಯೂರಿಟಿಗೆ ಹೇಳ್ತಾನೆ, ಇವನು ಎಷ್ಟೇ ಕನ್ವಿನ್ಸ್ ಮಾಡಿ ಏನೇ ಮಾಡಿದ್ರು ಕೂಡ ಒಳಗಡೆ ಬಿಡಬೇಡ ಅಂತ ಹೇಳ್ಬಿಟ್ಟು. ಬಸ್ಸು ಅದು ಏನು ಮಾಡಿದ್ದೀನಂತಾದರೂ ಪ್ಲೀಸ್ ಬಸ್ಸು ಹೇಳೋಗಿ ಬಸ್ಸು ಅಂತ ಕನ್ವಿನ್ಸ್ ಮಾಡಿದ್ರು ಕೂಡ ಅವನೇನು ಹೇಳ್ತಾನೆ ಇರಲ್ಲ. ಇನ್ನು ಅವನಿಗೂ ಗೊತ್ತೇ ಆಗಲಿಲ್ಲ ಇವನು ಹೊರಗಡೆ ಬರೋದೇ ಒಳ್ಳೇದು ಅಂತ ಅನಿಸುತ್ತೆ ನನಗಂತೂ. ಸೊ ಯಾಕೆ ಅಂತಂದರೆ ಇವನು ಹೊರಗಡೆ ಬಂದರೆ ರಾಣಿ ಜೊತೆ ಆದರೂ ಇರ್ತಾನೆ ಅಂತ. ಸೊ ಇನ್ನೇನು ಇವರು ಕೂಡ ಆಟೋದಲ್ಲಿ ಎಲ್ಲರೂ ಬರ್ತಾರೆ. ಆಟೋದಲ್ಲೆಲ್ಲ ಬರೋದನ್ನ ರಾಣಿ ಸೈಡಲ್ಲಿ ಕೂತಿರ್ತಾಳಲ್ವ, ಒಂದು ಮುಖದಲ್ಲಿ ನೋಡ್ತಾಳೆ ಸೈಡಿಗೆ ಅಂತ ಅನಿಸುತ್ತೆ. ಇವನು ಹೊರಗಡೆ ನಿಂತಿರ್ತಾನೆ, ಆ ಆಟೋ ಒಳಗಡೆ ಹೋಗುತ್ತೆ. ಅವರು ಬರ್ತಡೇಗಂತ ಬಂದಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ವಿಡಿಯೋ ನೋಡ್ರಿಗೆಲ್ಲ ಥ್ಯಾಂಕ್ ಯು. ನಾಳೆ ಏನಾಗುತ್ತೆ ಅಂತಂದರೆ, ಇವಳು ಸಮಾಧಾನ ಮಾಡಬೇಕಂತ ಹೋಗ್ತಾಳೆ ರಾಣಿ ಬಾಲನ ಹತ್ರ. ಸರಳ ಬಂದು ಯಾಕೆ ಎಲ್ಲೇ ಹೋಗ್ತಿದೆಯಾ ನಮ್ಮನ್ನು ಬಿಟ್ಟು ಅಂತ ಕೇಳಿದಾಗ, ನನ್ನ ಫ್ರೆಂಡು ಯಾಕೋ ಹೊರಗಡೆ ಫೀಲಿಂಗಿಂದ ನಿಂತಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅತ್ತೆ ಅಂತ ರಾಣಿ ಬರ್ತಾಳೆ. ನೋಡೋಣ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಥ್ಯಾಂಕ್ ಯು.